ನನ್ನ ಕೋಳೆವ ಎಲ್ಲಿಟ್ಟಿಯ ಎಲೆ ಒಳಗೆ ನೋಡ್ಲೇನ ಯಾ ಸಾರು ಮಾಡಿ ಚಪ್ಪಲ್ ತಗೊಂಡೇನಿ ಹಂಗ ಅಲ್ಲ ನಾನು ಅವ್ರ ಮನೆ ಕೋಳಿ ಕತ್ತಿದ್ ನೋಡಕ್ ಬಂದಿದ್ದೇನ ಬೆಂಡ್ಲಿ ಬಾರಿ ಅದಿ ಬಿಡ ನೀನು ಅಲ್ಲ ನೀನು ಸುಡಗಾಡದ ಸುಣ್ಣ ಸುರು ಬರ್ಲಿ ನೀನು ಕುಂದ್ರಿಸ್ಕೊಳ್ ಬಾನ್ ಒಟ್ಲಿ ಎಷ್ಟ ಸೊಕ್ಕಿರ್ಬೇಕು ನಿನಗ ಜೈ ಲೇ ನೋಡ ಬಾಂಡೆ ತಿಕ್ಕು ತಂತಿ ಅಂತ ಕೂದ್ಲಾ ಮಾಡ್ಕೊಂಡಿಲ್ಲಡಿದೆ ಮತ್ತೆ ನೀನು ಹಾರುವಂಗ್ ಹೊಡಿತೀನಿ ಅವ್ನ ಹಂಗ ಅಲ್ಲ ಮತ್ತೆ ಯಾಕ ಪಡಾಳ ಆರ್ಸ್ಕೊಂತ ತಗೊಂಡ್ ಬಂದಿಯಲ್ಲ ಯಾವಾಗ ಬೆಂಡ್ಲಿ ಅತ್ತಾಗೆಲ್ಲ ಹುಡ್ಕೋಗು ನೋಡಕ್ ಬಂದಾಳ ನೀಕೆ ಅವ್ರಿಗೆ ಹೇಳತ್ ನಾ ಕದ್ದಿಲ್ಲ ಅಂತೇಳಿ ಕದಿಲಾರ್ದನೆ ಇಷ್ಟ ಹಾರಾಡ್ತೇನೆ ನೀನು ಪಿಸಾಳಿ ಊರ್ ಪಿಸಾಳಿ ನನಗೇನಾರ ಕೋಳಿ ಕದ್ದಿ ಅದು ಹಂಗ ಮಾಡಿ ಇದು ಹಿಂಗ ಮಾಡಿ ಅಂದಂದ್ರೆ ಮತ್ತೆ ನೋಡ ಮನಿ ಮುಂದೆ ಬಂದ ಮತ್ತೆ ಚೀರಾಡಿ ಬರ್ತಾ ಬಿಡ್ತಾನೆ ಯಾವ್ದ ಹಂಗ ಸೀರಿ ಬಿಚ್ಚಿ ಊರಾಗ ಓಡಿಸ್ತಾನಿ ಬೆಂಡ್ಲಿ ನಿನ್ನ ನೋಡು 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 ನಂಗೆಲ್ಲ ಗೊತ್ತು ಕೋಳಿ ಕದ್ದಿ ಅದಕ್ಕೆ ಇಷ್ಟು ಸಿಟ್ಟು ಬರಾಕತ್ತೈತಿ ನಿನಗ ಗಾದಿ ಮಾತಾ ಇಲ್ಲನ ಕಳ್ಳನ ಮನ್ಸು ಉಳಿಯೊಳಗ ಅಂತೇಳಿ ಕದ್ದರಿಗೆ ನೀ ಕದ್ದಿ ಅಂದ್ರೆ ಭಾರಿ ಸಿಟ್ಟು ಬರ್ತದಂತ ಗೊತ್ತನ ಇಲ್ಲವ ಸಿಟ್ಟು ಮಾಡ್ಕೊಲಾರ್ದು ಬಾರೆ ಜೈ ಅಂತ ಚಂದಂದೆ ವಾ ಉಲ್ಲಾಳ ಉಲ್ಲಾಳ ನನ್ನ ಬಂಗಾರ ನೀನು ಉಲ್ಲಾಳವ ನೀನು ನಾ ಕದ್ದಿಲ್ಲ ನನ್ನ ಬಂಗಾರ ನಾ ಕದ್ದಿಲ್ಲ ನನಗಿಡ್ಡಿ ಅನ್ಬೇಕಿತ್ತನು ತಗೊಲೇನ ಎಟ್ಟಿಗೆರುವ ಕೊಳ್ಳ ಸರ ಮಾಡಿ ಹಾಕೇನಿ ಮತ್ತ ಬೋಳಿ ಇಲ್ಲಡ ನೆನಪಿಡಗಾಯ್ಲಿ ನಿನಗೇನು ಬಂದತೆ ನೆನಪಿಲೆ ಗಂಟೆ ಹೇಳಿ ಮತ್ತೆ ಕದ್ದಿಲಾರ್ದರಿಗೆ ಕದ್ದಿ ಅಂದ್ರೆ ಸಿಟ್ಟು ಬರಲಾರ್ದು ಇನ್ನೇನಕತೆ ನಾನು ನೋಡ ನಾ ಹೇಳಕತ್ತೇನೆ ಕೇಳಕ್ ಹೋಗ ಪೊಲೀಸ್ ಕಂಪ್ಲೇಂಟ್ ಕೊಡೋಗ್ಲೆ ಯಾವ ಬರ್ತಾನೆ ಸಾಹೇಬ್ ಬರ್ರಿ ಅವ ನಾ ಹೇಳಕತ್ತೀನಿ ಊರಾಗ ಏನೋ ಸಿಸಿ ಕ್ಯಾಮ್ರಾ ಇದ್ದಿದ್ರು ಗೊತ್ತಾಕಿತ್ತು ಬೆಂಡ್ಲಿ ಹಳ್ಳಿಯಾಗಿಲ್ಲಲ್ಲ ಇಲ್ಲಿ ಅದಕ್ಕೆ ಇಟ್ಟು ಹರಡಕತ್ತೀರಿ ನೀವು ಯಾಕಿದ ಪಾತಿ ಮನಿ ಬೆಕ್ಕ ಕಳವಾಗೈತಂತ ಆಕಿನೂ ನೀನು ಬಂದು ಜಗಳ ಮಾಡ್ಯಾಳ ನೀನು ಕೋಳಿ ಕಳವಾಗೈತಂತ ಬಂದಿ ಶಾಂತಕರ್ ಮನಿ ಕೋಳಿ ಹೋಗೈತಿ ಈ ಊರಾಗ ಯಾವ ಕದ್ಯಾಕತ್ತಾಳ ಏನೋ ಸುಡಗಾಡ್ ನುಂಗ್ಲಿ ನನಗೆ ಗಂಟು ಬಿದ್ದಿರಿ ನೀವು ಇಲ್ಲಡ ನನ್ನ ಸುದ್ದಿಗೆ ಬಂದ್ರೆ ಮತ್ತೆ ಒಬ್ಬೊಬ್ಬಕ್ಕಿನ ನೋಡ ಮತ್ತೆ ಏನ್ ಮಾಡ್ತೀನಿ ಕರಿನ ಹರಿತೀನಿ ನಿಮ್ದ ಪಡಾಳಿ ಹಾರಿಸ್ಕೊಂತ ತಲೆನ ಕೆಡ್ಸಾಕತ್ತಾಗ ನಡ್ತಿರ್ನಿ ಏನಂತೀರ ಬೆಂಡ್ಲಾರ ನೀವು ಅರೆ ಗಿರ್ಜಂದು ಅಕ್ಕಿ ಗುಸ್ಸಾ ಕರಿಗಿ ಮತ್ತ ಕದ್ದಿ ಅಂದ್ರೆ ಮತ್ತೆ ಗುಸ್ಸಾ ಮಾಡ್ಲಾರ್ದ ಇನ್ನೇನ್ ಮಾಡ್ಕೋಬೇಕಾ ಪಾತಿ ಅರೆ ನಮ್ದು ಬಿಲ್ಲಿದು ಎಷ್ಟು ಚಂದಾಗಿ ಇತ್ತು ಅದೇ ಅದು ಕಾಣ್ತಾ ಇಲ್ಲ ಏನು ಮಾಡ್ಲಿ ಅಯ್ಯೋ ನಿನ್ನ ಹೆಣ ಎತ್ಲಿ ಲೇ ಪಾತಿ ಒಂದ ಕೊಟ್ಟನ ಪತ ಪತ ಹೇತಿ ಹಂಗ ಅಲ್ಲ ನಿನ್ನ ಬಿಲ್ ಎಲ್ಲೋಗೈತೆ ಯಾರಿಗೆ ಗೊತ್ತು ಯಾವ ಗಲ್ಯಾಗ ಹುಡ್ಕೋಗು ನಿನ್ನ ಬಿಲ್ಲಿ ತಗೊಂಡು ನಾನೇನ್ ಮಾಡ್ಲಿ ಕೋಳಿಗಂತ ಅದಲ್ಲ ಸರಿ ಬಿಲ್ಲಿ ಬೆಕ್ಕ ತಿಂತಾನಲ್ಲೇ ನಾನು ಅರೆ ನಮ್ದಿಗೆ ಏನು ಗೊತ್ತು ನಿಮ್ದಿಗೆ ಏನೇನು ತಿಂತೀರಿ ಅಂತ ಅರೆ ನಮ್ದು ಬಿಲ್ಲಿದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ದು ಮನೆಯಲ್ಲಿ ಬಂದ್ಬಿಟ್ಟು ಹಾಲ್ಗೆ ಕುಡಿತಿದೆ ಅಂತ ದೂದ್ಗೆ ಉಳಿಸ್ಕೊಳಕ್ಕೆ ನಿಮ್ಗೆ ಹಿಂಗೆ ಮಾಡಿರ್ಬೋದು ಅಯ್ಯೋ ಇದ್ರ ಹೆಣ ಎತ್ಲಿ ಯೋ ಇನ್ನ ಚಿರಾಡೋದ್ರಾಗ ಅರ್ತಿಲ್ಲ ಪತಿ ನಾ ಹೇಳಕತ್ತೇನೆ ಕೇಳು ನಾ ಮಾತ್ರ ಕದ್ದಿಲ್ಲ ನನಗೆ ಗೊತ್ತಿಲ್ಲ ಪತಿ ಹೇಳ್ತಾ ಅದೇನಿ ಕೇಳು ಜೈ ನಿನಗೂ ಹೇಳಕತ್ತೀನಿ ನಾ ಕದ್ದಿಲ್ಲ ನನಗೆ ಗೊತ್ತಿಲ್ಲ ಊರಾಗ ಯಾವ್ಯಾಕೆ ಬೆಂಡ್ಲಿ ಮಾಡಾಕತ್ತಾಳ ಈ ಕೆಲಸನ ಹೆಂಗಾರ ಮಾಡಿ ಪತ್ತೆ ಹಚ್ಬೇಕು ಆದ್ರೆ ನನ್ನ ಮಾತ್ರ ಈ ಇದ್ರಾಗ ಎಳಿಬೇಡ್ರಿ ಈಗ ಎಲ್ಲಿ ಹುಡುಕುದಯ್ಯವ್ವ ನನಗತ್ರ ಸಾಕಾಗಿ ಹೋಗೈತವ ಯವ್ವ ಆತಾಗ ಎಂತ ಚಂದಿತ್ತ ಯವ್ವ ನನ್ನ ಕೋಳಿ ಬೆಳಗಿಂದ ಚಂತೆನ ಆಡಿ ಮನೆಗೆ ಬರ್ತಿತ್ತು ಈಗ ನನ್ನ ಕೋಳಿ ಇಲ್ಲದಕ್ಕೆ ನನಗೆ ಮನಿನ ಬಣ ಅನ್ಸಕತ್ತೈತಿ ಯವ್ವ 600 ರೂಪಾಯಿ ಕೋಳಿ ಯವ್ವ ಹುಡುಕ್ ಹೋಗ ಅಲ್ಲೇ ಎಲ್ಲರ ಯಾರ್ದಾರ ಮನೆ ಬೇಕಲ್ಲ ರೇಖಿ ಪುಕ್ಕ ಬಿದ್ದವನ ಅಲ್ಲಾರ ನೋಡೋಗು ಇರ್ಲಿ ಭೂತಪ್ಪಗೆ ಒಂದು ಕೋಳಿ ಕೊಟ್ಟು ಬರ್ತಾನೆ ಯಾವ್ಯಾವ ಕದ್ದಾಳ ಗೋಣ ಮುರಿಬೇಕಿದೆ ಕೊಡು ಹೋಗು ಯಾರು ಬೇಡ ಅಂದ್ರ ಕದ್ದಾರ್ಗೆ ಹಾಕತ್ತಿ ನೀ ಕೊಡ್ತೀಯನ ಚೋಡ ಹೋಗು ಒಂದು ಕೋಳಿ ಕೊಡುವ ಹೋಗು ಕದ್ದಾರ್ಗೆ ಆಗ್ಲಿ ಹೋಗ ಅಯ್ಯೋ ದೇವ್ರೆ ಇದೇನು ಅಡಿಗೆ ಮನೆ ಇರಕ್ಕಿಲ್ಲ ಅಡಿಗೆ ಮನೆ ಎಲ್ಲರೂ ಹೆಂಗಿರ್ತತನ ನಮ್ಮೂರಾಗ ನಾನು ನೋಡಿಲ್ಲನ ಅಡಿಗೆ ಮನಿನ ಹಿಂದ್ಕೊಂಡ್ ಬಂದಾಗೂ ಇದು ಅಡಿಗೆ ಮನೆ ಅಂತ ಹೇಳಿದ್ರು ಒಂದು 2 ದಿನ ಇದ್ದು ಹೋಗ್ಯನ್ ಬಿಡ ನನಗೂ ನೆನಪೈತಿ ಆದರೂ ಏನು ಬ್ಯಾರೆ ಗಿರಿ ಮಾಡ್ಸ್ಯಾರ ಏನಪ್ಪ ಯಾಕಮ್ಮ ಏನಾರ ಬೇಕಾಗಿತ್ತ ಪರವಾ ಬಂದೇನ ಇದೇನ ಅಡಿಗೆ ಮನೆ ಹೊಸದ್ ಮಾಡ್ಸಿರನ ಅಮ್ಮ ಅಡಿಗೆ ಮನೆ ಹೊಸದಂದ್ರೆ ಮೊದ್ಲಿಂದೆಲ್ಲ ಇದ್ವು ಅದು ಸುಮಾರು ವರ್ಷ ಹಳೇದಲ್ಲ ಅವು ಸ್ವಲ್ಪ ಈ ಕಡೆ ಸೈಡ್ ಎಲ್ಲ ಹುಳ ತಿಂದಂಗ ಆಗ್ಬಿಟ್ಟಿದ್ವು ಏನಾಗಿತ್ತ ಏನಪ್ಪ ಅದಕ್ಕೆ ಅವನ್ನೆಲ್ಲ ತೆಗಿಸಿ ಹೊಸದು ಕಬೋರ್ಡ್ ಸೆಟ್ ಎಲ್ಲ ಬಡ್ಸೈತಿ ಉಳ್ಕಾಗ್ಯಾವ ಅಲ್ಲ ಅಯ್ಯೋ ಲವಂಗರ ಇಟ್ಕೋಬೇಕು ಬೇಡ ಅಲ್ಲ ಕಟ್ಟಿಗೆ ಹುಳ ತಿಂದಿತ್ತು ಅದಕ್ಕೆ ಹೊಸದು ಮಾಡ್ಸೈತಿ ಹೌದವಾ ಕಡದ್ರ ನೋವಾಗಿಬಿಡ್ತಾವು ಅಯ್ಯೋ ದೇವ್ರೇ ಅದು ಹೋಲ್ಬಿಡು ಲವಂಗ ಇಟ್ಕೋ ಆಮೇಲೆ ಲವಂಗ ಎಣ್ಣೆ ಸಿಗ್ತೈತೆ ನೋಡಿ ಅದನ್ನು ಹಾಕೋ ಹಲ್ಲಿಗೆ ಒಟ್ಟು ಹತ್ಯಾಗ ಹಾಕಿ ಅದು ಬಿಡಿ ಈಗ ಇದನ್ನ ಅಡಿಗೆ ಮನೆ ಒಳಗೆ ಒಂದು ಭಾಂಡೆ ಇಲ್ಲ ಇಷ್ಟು ದೊಡ್ಡ ಮನೆ ಐತ್ವಾ ಭಾಂಡೆ ಸಾಮಾನೇ ಇಲ್ಲ ಮತ್ತೆ ಹೆಂಗೆ ಕೂತ್ ತಿಂತೀರಿ ಅದಾವು ಎಲ್ಲ ಇಲ್ಲಿ ಕಬೋರ್ಡ್ ಒಳಗೆ ಅದಾವು ಹಿಂಗೆ ಡ್ರಾ ಎಳೆದ್ರೆ ಬರ್ತಾವು ಹೌದಾ ಪರವ ನಿಧಾನ ಮಾತಾಡಿವ ಯಾರ ಕೇಳಿಸ್ಕೊಂಡ್ರೆ ಇದೇನ ಕೆಪ್ರ ಕೂತ್ ಮಾತಾಡ್ದಂಗೆ ಮಾತಾಡ್ತಾಳೆ ಹೆಣ್ಮಗಳು ಈ ಮುತ್ತಿ ಕಿವಿ ಕೇಳಂಗಲ್ಲನ ಅಂತಾರೆ ಮತ್ತೆ ಅದಕ್ಕೆ ನಂಗೆ ನಿಧಾನ ಮಾತಾಡಿ ಕೇಳ್ತೈತಿಲ್ಲ ಅಯ್ಯೋ ಆದ್ರೂ ನಿಮ್ಮ ಭಾಂಡೆ ಸಾಮಾನ ಎಲ್ಲ ಭಾಳ ಚಂದ ಇಟ್ಟಿರ್ಬಿಡವ ಏನು ತೊಳೆದು ಕನ್ನಡ ಆಗೈತೆ ಅಡಿಗೆ ಮನೆ ಅನ್ನೋದು ನಮ್ದು ನೋಡ್ಬೇಕು ಆ ಕಡೆ ಒಂಚೂರು ಜಾಡ್ ಬಿಡ್ ಕಟ್ಟಿರ್ತೈತಿ ಒಂದು ಬಾಂಡೆ ತೊಗೊಂಡ್ರೆ 16 ಬಾಂಡೆ ಕೆಳಗೆ ಬೀಳ್ತಾವೆ ಎಲ್ಲ ಬಾಂಡೆ ಅಲ್ಲೇ ಜೊತಾಡ್ತಿರ್ತಾವೆ ಅಲ್ಲ ನಿಮ್ದು ಬೇರೆ ಬಿಡು ಸಿಸ್ಟಮ್ಯಾಟಿಕ್ಕು ನಮ್ದು ಬೇರೆ ಸಿಸ್ಟಮ್ಯಾಟಿಕ್ಕು ನಮ್ಮ ಎಲ್ಲ ಅಲ್ಲಿಂದಲೇವ ಇದ್ರಿಗೆ ಕಾಂತ ನೀವು ಎಲ್ಲ ಒಳಗಿಟ್ಟಿರ್ತೀರಿ ಹುಡುಕ್ಬೇಕಂಗಾರ ಬಾಂಡೆ ಎಲ್ಲೈತಿ ಇದೆಲ್ಲೈತಿ ಅದೆಲ್ಲೈತಿ ಅಂತೇಳಿ ಅಯ್ಯೋ ದೇವ್ರೆ ಎದಕ್ಕೆ ಬೇಕಾಗಿತ್ತು
ಈಗ ನೀ ಯಾಕೆ ಹುಡುಕ್ತಿ? ಅಡಿಗೆ ಅವ್ರು ಮಾಡ್ತಾರ ಬಿಡು, ನಾವು ಮಾಡೋಣಂದ್ಯಾ. ಚಲೋ ಆತ್ ಬಿಡು. ಮೆಣಸಿನ ಸಾರು ಮಾಡೋಣ. ತಂಡಿ ಗಾಳಿ ಒಂದು ಜಗ್ ಬಿಟ್ಟತ್ತಲ್ಲ ಹುಡುಗರಿಗೆ, ಮತ್ತೆ ನೆಗಡಿ ಪಗಡಿ ಆದ್ರೂ ಸುಳ್ಳ ಗುಳಿಗೆ ತಗೊಂತ ನಿಂದಿರ್ಬೇಕು. ಗುಳಿಗೆ ಕಾವು ಹೊಟ್ಟೆಲಿದ್ದ ಹೆಣ್ಮಕ್ಳು ತಗೊಳ್ಳೋದಷ್ಟು ಚಲೋ ಅಲ್ಲ. ಅದಕ್ಕೆ ಮೆಣಸಿನ ಸಾರು ಮಾಡಿದ್ರೆ ಯಾ ನೆಗಡಿ ಕಪ್ಪ ಜ್ವರ ಏನು ಬರೋದಿಲ್ಲ. ಚಮೇಲಿ ಹಿಂಗೆ ಮಾಡ, ಆ ಕುಟ್ಟಾಣಿ ಒಳಗೆ ಒಂದು 10 ಕಾಳು ಮೆಣಸು, ಒಂದಿಷ್ಟು ಜೀರಿಗೆ ಉಪ್ಪು ಹಾಕಿ ಚಂದಾಗಿ ನುಜೂಗ ಹಿಟ್ಟಾಗ್ಬಿಟ್ಟ ಕುಟ್ಟಿ ಕೊಡು ಅಂದಂಗೆ ಪರವ. ಎಲ್ಲಿಟ್ಟಿ ನೋಡ ಒಂಚೂರು ಮೆಣಸು ಜೀರಿಗೆ ಉಪ್ಪು ಅವೆಲ್ಲ ನೀನ ಕೊಡ್ಬೇಕವ. ಇಲ್ಲೇ ನಿಂತು ನಂಗಂತೂ ನೋಡಿ ಯಾವ ಲೆಕ್ಕತ್ತದಲ್ಲ, ಎಲ್ಲ ಐಟಮ್ ನೀನ ಕೊಡ್ಬೇಕು. ನನಗೇನು ತಲೆ ಕೆಟ್ಟತನ ಮಾಡಕ್ಕೆ, ನೀವು ಮಾಡ್ಕೋರಿ. ನಾಯಿ ಮನೆ ಆಳ, ನನಗೆ ಎಲ್ಲ ಗೊತ್ತೈತಿ ಯಾಕೆ ಮಾಡ್ತಾಳ ಪಾರ್ವತಿ. ನೀವು ಹೊರಗೆ ಬರ್ರಿ. ಕರೆದ್ರೆ ಕುಂಡಿ ತಿರ್ಸ್ಕೊಂಡು ಹೊಂಟಲ್ಲ ಚಮೇಲಿ. ಪಾರ್ವತಿ ಒಲಿ ಉರಿಯಾಕತ್ತತಿ ನೋಡು, ನಾ ಹೋಗ್ಕನಿ. ತಲೆ ಉರಿಯಾಕತ್ತತಿ ಅಲ್ಲ, ತಲೆ ನೋವದು ಗೊತ್ತು, ತಲೆ ಉರಿತಾಯ್ತಂತಿಯಲ್ಲ ಯಾಕ? ಕುಟ್ಟಿ ಯಾ ನನ್ನ ಮಗ ಮಾತಾಡಕತ್ತಾನಂತನ್ನ. ತಲೆ ಉರಿತಾ ಇಲ್ಲ, ಒಲಿ ಉರಿತಾ ಐತಿ. ಏನ್ ಹಂಗ್ಯಾಕೆ ಮಾತಾಡ್ತಾಳಕಿ? ಯಾಕೆ ಚಮೇಲಿ ತಲೆ ಸರಿ ಇದ್ದಂಗಿಲ್ಲಲ್ಲ. ಪರವ ಮೆಣಸು ಅದೇ ಹೇಳಿನಲ್ಲ, ಅದು ಕುಟ್ಟಿಡ ಒಟ್ಟ ಬಂದ್ ಬೇಕಾರೆ ಒಗ್ಗರಣೆ ಹಾಕ್ತೀನಿ. ಅಮ್ಮ ನಂಗೆ ಮೆಣಸಿನ ಸಾರು ಬೇಕಾದ್ರೆ ಬರ್ತೈತಿ, ನಾ ಮಾಡ್ತೇನೆ ತಗೋರಿ. ನೀವು ಯಾಕೆ ತ್ರಾಸ ತಗೋತೀರಿ? ನಾ ಬೇಕಾರೆ ಮಾಡಿ ಇಡ್ತೇನಂತ, ನೀವು ಹೋರಿ ಕುಂದ್ರೋರಿ. ಮಾಡ್ತೀಯಾ? ಅದು ಒಂದು ರೀತಿ ಹೌದು ಬಿಡವ. ನಮ್ಗೆ ಈ ಒಲಿ ಪಲಿ ಹಚ್ಚೋದು ಮಾಡೋದು ಗೊತ್ತಾಗೋದಿಲ್ಲ. ನಮ್ಗೇನಿದ್ರು ಕಟ್ಟಿಗೆ ದೂಡಿ ಉಫ್ ಅಂತ ಹೂವೇ ಮಾಡೇ ಗೊತ್ತು. ನಮ್ಮ ಶಾಂತವನ್ನ ಇಟ್ಟಿರ್ತಾಳಲ್ಲಿ, ನನಗೆ ಹಚ್ಚಕ್ಕದು ಬರೋದಿಲ್ಲ, ನಾ ಮುಟ್ಟಕ್ಕೆ ಹೋಗೋದಿಲ್ಲ. ನಮ್ಗೆ ಎದಕ್ಕೆ ಬಂದಂಗತ್ತಂದಳತಿ. ಒಮ್ಮೆ ಅಂತೂ ಕುಕ್ಕರ್ ಇಟ್ಟು ಒಲಿ ಮ್ಯಾಗ ಇತ್ತಲಾಗ ಆಕೆದಾಳಲ್ಲಕಿ ನಮ್ಮ ಮನೆಯೊಳಗೆ ಗಿರ್ಜಿ. ಆಕೆ ಕೊಟ್ಟು ಮಾತಾಡಕತ್ತಾಳ, ಢುಮ್ ಅಂತ ಹಿಡಿದು ಬಿಡುತ್ತೆ. ತಗೋ ಅವನವ್ನು ಅಡುಗೆ ಮನೆ ತುಂಬ ಅನ್ನದಾಗಳು ನೀರು ಎಲ್ಲ. ನನಗೆ ಅವಾಗಿಂದ ಕುಕ್ಕರು ಇವೆಲ್ಲ ಈಗ ಬಂದಾವಲ್ಲ ಇವೆಲ್ಲ ನಂಗನ ಹೆದರ್ಕ್ ಬರ್ತೈತವ. ನಮ್ಗೇನು ಅಡುಗೆ ಹೊಟ್ಟೆ. ನೀ ಮಾಡಂಗಾರ ನೀ ಮಾಡಿ. ಆಮೇಲೆ ಅಯ್ಯೋ ದೇವ್ರೇ, ಇನ್ನ ಮತ್ತಿಗೆ ಮರಿಗೆ ಉಳ್ಗಾಲಿಲ್ಲ ಬಿಡ. ಅಜ್ಜಿ ಅವ್ರನ್ನ ಕೈ ಬಿಡಲ್ಲ. ಅರವಿಂದ ಕಿವಿಗಾಕು ಮಷಿನ್ ತರ್ತೀನಿ ಅಂದಿದ್ದ. ಏನು ಇವತ್ತು ತರ್ತಾನ ನಾಳೆ ತರ್ತಾನ? ಒಂದು ಕೇಳಾರೆ ಕೇಳ್ಬೇಕಾಗೈತಿ. ನಾವು ಒಂದು ಮಾತು 10 ಸಲ ಹೇಳೋಂಗಾಗೈತಿ. ಮತ್ತೇನವ ಆರಾಮದಿಯನ? ನಾನು ಹ್ಞೂ ಅಮ್ಮ ಆರಾಮದೇನಿ. ನೀವು ಆರಾಮದಿರಲ್ಲ? ಪರತಿ ಹಂಗೆ ಬಂದು ದಡದ ದಿನ ಕುಂದ್ರಬಾರ್ದು. ಏನ ಭಾಳ ನಿಧಾನ ಇರ್ಬೇಕವ. ಬಂದಕ್ಕೆ ದಬ್ಬಂದು ಕುಂತ್ಬಿಟ್ರೆ ಹೆಂಗದ? ಭಾಳ ಹುಷಾರಿರ್ಬೇಕು ಈ ಹೊತ್ನ್ಯಾಗ. ಚಮೇಲಿ ಎಲ್ಲ ಮಾಡಾಕಿ. ಚಮೇಲಿ ಏನಾಯ್ತು? ನನಗೆ ಯಾಕೆ ಹೋದ್ರಾಕತ್ತಿ? ಅಯ್ಯೋ ಅದೆಷ್ಟು ಪೀಡಾಗಿ ಬಂದೆ. ಏನು ಕರಿಲಂತೇಳಿ ಕಾಯ್ಕೊಂತ ನಿಂತಿದ್ದಿ ಹಂಗ? ಪಾರ್ವತಿ ಇಡೇ ಊರ್ ಮಂದಿನ ನನಗೆ ಮರ್ಯಾದೆ ಕೊಡ್ತಾರ, ನಿಮ್ಮ ಮಾಮ ಒಬ್ಬಕ್ಕೆ ಕೊಡೋದಿಲ್ಲ ನಂಗೆ ಮರ್ಯಾದೆ. ಹೇಳ್ಬಿಡ ನೀ ಪಾರ್ವತಿ. ಮರ್ತೋತಾ ನೋಡು, ಹೇಳಕ್ ಮರ್ತೋತವ ಪಾರ್ವತಿ ಅಂದ್ರೆ. ಹೇಳ್ಬೇಕು ಇವನ್ನೆಲ್ಲ. ದೊಡ್ಡದಾಗಿ ನಾನೇ ಎಲ್ಲ ನೋಡ್ಕೋತೀನಿ ಅಂತ ಇದ್ದೆ ಅಂತಲ್ಲ, ಮತ್ತೆ ಹೇಳ್ಬಾರ್ದು ಇವನ್ನೆಲ್ಲ ನೀನು. ಅದು ಹೋಲಿ. ಅಲ್ಲ ಚಮೇಲಿ, ಯಾವಾಗ ನೋಡಿದ್ರು ನಾ ಬಂದಾಗ ನಾನು ನೋಡಿದಾಗ ಇಲ್ಲೇ ಇರ್ತೀವ. ಈಗ ಅಲ್ಲಿ ಮಗ ಸೊಸಿ ಕೂಡ ಜಗಳ ಮಾಡ್ಕೊಂಡು ಮನೆಗೆ ನೀ ಬಿಟ್ಟು ಬಂದಿಯ? ನಾ ಹಿಂದ್ಕೊಮ್ಮೆ ಆಗಿತ್ತಲ್ಲ ಹಂಗೆ. ಏನು ಮಗ ಮನೆ ಬಿಟ್ಟು ಹೊರಗೆ ಓಡಿಸ್ಯಾನ? ಏನಾಗೈತಿ? ನೀನು ಬಾಯಿ ತಣ್ಣಗಿಟ್ಕೊಂಡಿರಕ್ಕೆಲ್ಲವ. ನನ್ನ ಮೊಮ್ಮಗಳಿಗೆ ಏನಾರು ಅಂದಿರ್ಬೇಕಲ್ಪ ಇದ್ರಾಗ, ಅದಕ್ಕೆ ಸಿಟ್ಟಿಗೆ ಗಿಡಗಳ ಓಡಿಸಾಳಕ್ಕೆ. ನನ್ನ ಯಾಕೆ ಮನೆ ಬಿಟ್ಟು ಓಡಿಸ್ತಾರ? ನಮ್ಮ ತಮ್ಮನ ಮನೆಗೆ ಇರಾಕಂತ ಬಂದೇನಿ. ಅನ್ನೊಂದು ಬಾಣೆತನ ಐತಿ ಅದಕ್ಕೆ. ಏನ ಅಂತೀಯವ? ಒಟ್ಟು ಜೋರಾಗಿ ಮಾತಾಡ, ಹಂಗೆ ಕುಸಲ್ ಬಿಗಿ ಹಿಡ್ಕೋತಿಯಲ್ಲೇ. ಬಾಣೆತನ ಐತಿ. ಹೌದಾ? ಆಗ್ಲಿ ಒಟ್ಟು ಚೊಲತ್ತಂಗೆ ಮಾಡು. ಏನ ಚಂದಾಗಿ ನೋಡ್ಕೊಟ್ಟು ಹುಡುಗಿನ. ನನಗೇನು ಗೊತ್ತೇ ಇಲ್ಲ ಪಾಪ, ಈಗಿನ ಎಲ್ಲ ಹೇಳ್ಬೇಕು. ಅಮ್ಮ ಹೋಗ್ಲಿ ಬಿಡ್ರಿ, ಸ್ವಲ್ಪ ಅವ್ರಿಗೆ ಕಿವಿ ಕೇಳಲ್ಲ, ಅದಕ್ಕೆ ಹಂಗೆ ಮಾಡ್ತಾರೆ. ನೀವೆಲ್ಲ ಇದಕ್ಕೆ ಬೇಜಾರೆಲ್ಲ ಮಾಡ್ಕೋಬೇಡ್ರಿ. ಗೊತ್ತಾಗಲ್ಲ ಅವರಿಗೆ. ಕಿವಿ ಇವತ್ತು ಮಷಿನ್ ತೊಗೊಂಡು ಬರ್ತೀನಿ ಅಂದಾರೆ, ಹಾಕಿದ್ರೆ ಕರೆಕ್ಟಾಗಿ ಕೇಳ್ತತಿ ಅಂದಂಗೆ. ಚಮೇಲಿ ಅದೇನ ತಲೆ ಉರಿ ಅಂದಿಲ್ಲ, ಅದ್ಯಾಕೆ ಉರಿ ಹಾಕತತಿ? ನಾ ಏನಪ್ಪ ತಲೆ ನೋವು ಗೊತ್ತು. ಅಯ್ಯೋ ದೇವ್ರೆ, ತಲೆ ನೋವಿಗೆ ಉರಿಗೆ ವ್ಯತ್ಯಾಸನ ಗೊತ್ತಿಲ್ಲನ? ಮೆಣಸಿನ ಸಾರು ಮಾಡ್ತೀನಿ, ಚೊಲತ್ತಂಗೆ ಕುಡಿ, ಸಮಾಧಾನಕತಿ. ಅನು ನಿನ್ ಗಂಡವ ಅದಾರೆ? ಅಮ್ಮ ಆಫೀಸ್ಗೆ ಹೋಗ್ಯಾನ. ಆಗ್ಲಿ ಎತ್ತಾಗಾರ ಒಟ್ಟು ಚಲೋ ಇರ್ರಿವ. ಏನು ಗಂಡ ಹೆಂಡತಿ ಮಕ್ಕಳು ಚಂದಿದ್ರೆ ಅಷ್ಟೇ ಸಾಕು ಅಂದಂಗನು. ನಿನ್ನ ಮನೆ ಭಾಳ ಚಂದಾಗೈತವ ಕಟ್ಸಿದ್ದು. ಈ ಹೊಸ ಮನೆ ಆಗ್ತಿದ್ದಂಗೆ ಇದು ಡೆಲಿವರಿ ಆಗಿಂದ ಅಲ್ಲೇ ಹೋಗ್ಕಿರೇ ಏನಲ್ಲ. ಭಾಳ ಚಂದಾಗೈತಿ ಮನೆ, ಭಾಳ ಚಂದಾಗೈತಿ. ನೀನು ನೋಡ್ಬೇಕು. ಭಾರಿ ಮಸ್ತ್ ಆಗೈತಿ. ರಾಜ್ಕುಮಾರ್ ಹೊಸ ಮನೆಗೆ ಬರ್ತಾನಲ್ಲ ಅಂತ ಇಂತ ನೋಡಿದೇನೋ ಹುಡುಗನ ಕಾಲ್ಗುಣ ಹೆಂಗೈತಿ. ಹೊಟ್ಟೆಯಾಗಿ ನಿಂದಿರ್ತಿದ್ದಂಗೆ ಹೊಸ ಮನೆ. ಅದೃಷ್ಟ ಪಡ್ಕೊಂಡು ಹುಟ್ಟ್ಯಾವ ಮಕ್ಕಳು, ಪಡ್ಕೊಂಡು ಹುಟ್ಟ್ಯಾವು. ಹ್ಞೂ ಅಮ್ಮ, ಇವರು ಅಷ್ಟೇ. ನಮ್ಮ ತಮ್ಮನ ಹೊಟ್ಟೆಯಾಗಿ ಹುಟ್ಟಬೇಕಾದ್ರೆ ಮಕ್ಕಳಾಗಿ ಅದೃಷ್ಟ ಪಡ್ಕೊಂಡ ಹುಟ್ಟ್ಯಾರ. ಮತ್ತು ಅವ್ರ ಮಕ್ಕಳು ಹಂಗೆ ಇರ್ತಾರೆ ಅಲ್ಲ. ತಿಪ್ಪಿ ಹೋಗಿ ಉಪ್ಪರಿಗಿನ ಆಗೈತಂತ. ಈಗ ಅಲ್ಲ ಪಾರ್ವತಿಗೆ ನಿಮ್ಮ ಕಾಂದಾನಿ ಒಳಗೆ ಹುಟ್ಟಿ ಆಕಿಗೆ ಇಂಥ ಮನೆ ಸುಸಿ ಆಗ್ಬೇಕಾದ್ರೆ ಅದೃಷ್ಟನೇ ಮತ್ತದು. ಯಾಕಲ್ಲೇ ಪಾಪ ನನ್ನ ಮಗಳಿಗೆ ಹಂಗಂತಿ, ನನ್ನ ಮೊಮ್ಮಗಳಿಗೆ ಅದೃಷ್ಟ ಅಂತ. ಆಕಿನ ಕೈ ಹಿಡಿಬೇಕಾದ್ರೆ ಅವನು ಅದೃಷ್ಟನ ಮಾಡಿ ಅಂತಗೋ. ನನ್ನ ಮೊಮ್ಮಗಳಿಗೆ ಏನು ಕಡಿಮೆ ಆಗೈತಿ? ನೋಡು ಬಣ್ಣ ತೊಳ್ಕೊಂಡು ಕುಡಿಬೇಕಂಗೆ. ಹಂಗೆ ಕೈ ಕಾಲ ಏನು ಎಲ್ಲ ಬೇಕಾದಂಗೆ ಚಂದ ಐತಿ ನನ್ನ ಮಗಳು, ನನ್ನ ಮೊಮ್ಮಗಳಿಗೆ ಅಂತೀಯನ್ ನೀನು? ನಾವೇನು ರೊಕ್ಕ ಬಂಗಾರ ನೋಡಿ ಕೊಟ್ಟಿದ್ದಲ್ಲವ, ಅವನ ಬೇಕಂತ ಬಂದಿದ್ದು. ಈಗ ಬಿಟ್ಲು, ಎಲ್ಲ ಬಿಟ್ಲು, ಇದಕ್ಕೆ ಹೋಗ್ಯಾಳಿಗೆ. ಇದಕ್ಕೆ ಸುಮ್ ಕುಂದ್ರ ಸಾಕು.
ನನ್ನ ಮೊಮ್ಮಗಳು ನಿನ್ನ ಮನೆ ಸೇರ್ಬೇಕಾದ್ರೆ ಅಲ್ಲಿ ಸೊಸಿಯಾಗಿ ನಿನ್ನ ನಸೀಬ ಬೇರೆ ಯಾವ್ಯಾರ ಗಟ್ಟಳು ಹುಡುಗಿ ಬಂದಿದ್ಲ ಅಂದ್ರೆ ಗೊತ್ತಾಕಿತ್ತು ನಿನಗೆ ಬಣ್ಣ ಬಯಲಾಕಿತ್ತು 3 ದಿನ ಕೂಡಿಸ್ತಿದ್ಲಲ್ಲ ಅವಾಗ ಏನೋ ಹೋಗ್ಲಿ ಬಿಡು ಪಾಪ ಅಂತೇಳಿ ಸುಮ್ಮನಿದ್ದ ನಾಟಕ ಮಾಡ್ತಾಳೆ ನಾಟಕ ನಾನು 2 ಮೊಮ್ಮಕ್ಕಳಿಗೆ ಏನಾರ ಅಂದಿ ನಿನ್ನ ಜುಟ್ಟನ ಹಾರಿಸ್ತೀನಿ